ಶಾಂತಿಗ್ರಾಮ ಹೋಬಳಿಯ ಹೊಸಳ್ಳಿ ಗ್ರಾಮದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಗಣೇಶೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಮೆರವಣಿಗೆ ಸಾಗಬೇಕಾದ್ರೆ ರಾತ್ರಿ 9:30 ಗಂಟೆಗೆ ನಮಗೆಲ್ಲರಿಗೂ ಮಾಹಿತಿ ತಿಳಿದು ಬಂದಿದ್ದು ಏನೊಂದು ಭಾಳ ಘೋರ ದುರ್ಘಟನೆ ಸಂಭವಿಸಿದೆ. ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆ ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಮೀಡಿಯಾಗಳಲ್ಲಿ ಇವತ್ತು ನಾವೇನ ದೃಶ್ಯಾವಳಿಗಳನ್ನ ನೋಡಿದ್ದೇವೆ. ಸಾಕಷ್ಟು ಜನ ಯುವಕರು ಇದರಲ್ಲಿ ಬಲಿಪಶು ಆಗಿರ್ತಕ್ಕಂಥದ್ದು. ಅದರಲ್ಲೂ 3 ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಒಬ್ಬರು ಬಳ್ಳಾರಿಯಿಂದ ಬಂದಿದ್ದರು, ಮತ್ತೊಬ್ಬರು ಚಿಕ್ಕಮಗಳೂರಿಂದ, ಮತ್ತು ಚಿತ್ರದುರ್ಗ ಅಥವಾ ಹೊಸದುರ್ಗದಿಂದ 3 ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಹಾಸ್ಟೆಲಲ್ಲೇನು ವಾಸ ಆಗಿದ್ದರು. ಈಗ ಅವರ ಸ್ನೇಹಿತರಿಗೊಬ್ಬರಿಗೆ ಮಾತಾಡ್ತಾ ಇದ್ದೆ, ಫೈನಲ್ ಇಯರು, ಇನ್ನೊಂದು 3 ಮಂತ್ಸಲ್ಲಿ ಕೋರ್ಸ್ ಕಂಪ್ಲೀಟ್ ಆಗ್ತಾಯಿತ್ತು, ವಾಪಸ್ಸು ಊರಿಗೆ ತೆರಳಬೇಕಾಗಿತ್ತು. ಆಮೇಲೆ ಟಾಪರ್ ಇದ್ದರು ನಮ್ಮ ಕ್ಲಾಸ್ಮೇಟು ಅಂತ ಹೇಳ್ತಾಯಿದ್ರು. ಹುಟ್ಟುಹಬ್ಬನೂ ನಿನ್ನೆ ದಿನ ಆಚರಣೆ ಮಾಡಿದರು ಅಂತಲೂ ಹೇಳಿದ್ರು. ಇನ್ನು ಮಿಕ್ಕಂಥ 5 ಜನ ಸುತ್ತಮುತ್ತ ಗ್ರಾಮಗಳಿಂದ ಈ ಮೆರವಣಿಗೆಯಲ್ಲಿ ಭಾಗಿಯಾಗಿರುವಂಥದ್ದು ಕೂಡ ಕೇಳ್ಪಟ್ಟಿದ್ದೇವೆ. ಅದರಲ್ಲಿ ಮತ್ತೊಬ್ಬರು ಹಿರಿಜೀವಿ ಆ ಗಾಡಿಯ ಒಂದು ದೃಶ್ಯ ಇನ್ನೊಂದು ನಮಗೆ ಮೇಲ್ಗಡೆಯಿಂದ ಹಿಡಿದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಡಿಸಿರುವಂಥ ಒಂದು ದೃಶ್ಯ ನೋಡಿದ್ವಿ. ಯಾವ ರೀತಿ ಒಂದು 2 ವೀಲರ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ ಆ ಗಾಡಿ ಚಾಲಕ ಒಂದು ಡಿವೈಡರ್ ಮೇಲೆ ಹತ್ತಿ ಇಷ್ಟೂ ಜನದ ಮೇಲೆ ಇವತ್ತು ಆ ಗಾಡಿಯನ್ನು ಹಚ್ಚಿರುವಂಥದ್ದು. ಒಂದು 15 ಜನ ಮಿಕ್ಕಂಥವರು ಇಲ್ಲೇ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ ಅಂತ ಮುತ್ತುರಾಜ್ ಅಂತ ಡಾಕ್ಟ್ರನ್ನ ಭೇಟಿ ಮಾಡಿದಾಗ ಹೇಳ್ತಾಯಿದ್ರು. ಮತ್ತು DH ಅವ್ರಿಗೂ ಕೂಡ ಮಾತನಾಡಿದ್ದೇವೆ, ಅವ್ರನ್ನೂ ಕೂಡ ಈಗ ಮಾತಾಡಿಸುವಂಥ ಒಂದು ಕೆಲಸ ಮಾಡ್ತೇವೆ. ಆದರೆ ಇವತ್ತಿನ ಈ ಒಂದು ದುರದೃಷ್ಟಕರ ಈ ಒಂದು ಘೋರ ದುರ್ಘಟನೆ ಏನು ಭವಿಷ್ಯದ ಪೀಳಿಗೆಗಳು, ಅವರ ತಂದೆ ತಾಯಿಯವರ ಪೋಷಕರು, ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಿಂದ, ಅದರಲ್ಲೂ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಅಕ್ಕಪಕ್ಕ ಹಳ್ಳಿಗಳಿಂದ ಬಂದಂಥವರು ಎಲ್ಲರ ಮೇಲೂ ಇವತ್ತು ಒಂದು ದೊಡ್ಡ ಮಟ್ಟದ ಒಂದು ಕಲ್ಪನೆಯನ್ನು ಕಟ್ಕೊಂಡಿರ್ತಾರೆ ಕುಟುಂಬಸ್ಥರು. ಆದರೆ ಇವತ್ತಿನ ಈ ಒಂದು ಪ್ರಕರಣ ಆ ಒಂದು ಕುಟುಂಬದ ಪೋಷಕರ ಮೇಲೆ, ಅವರ ಮನಸ್ಸಿನ ಮೇಲೆ ಆಗಿರ್ತಕ್ಕಂಥ ಆಘಾತ ಬಹುಶಃ ನಾವು ಯಾರೂ ಕೂಡ ಊಹೆ ಮಾಡಲಿಕ್ಕಾಗೋದಿಲ್ಲ. ಆ ಭಗವಂತನೇ ಈ ನೋವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥದ್ದು ಇಷ್ಟು ಮಾತ್ರ ನಾವು ಇವತ್ತು ಹರಿಸಲಿಕ್ಕೆ ಸಾಧ್ಯ. ಹೊರತುಪಡಿಸಿ ಒಂದು ಮಾನವೀಯತೆ ದೃಷ್ಟಿಯಿಂದ ಇವತ್ತು ಎಲ್ಲರೂ ಕೂಡ ಇವತ್ತು ಬಂದಿಲ್ಲಿ ಸೇರಿದ್ದೇವೆ. ಒಟ್ಟಾರೆಯಾಗಿ ಅವರ ಕುಟುಂಬಸ್ಥರಿಗೂ ಕೂಡ ಈಗ ಡಾಕ್ಟ್ರಿಗೆ ಕೇಳ್ತಾ ಇದ್ದೆ, ಬಹುಶಃ ಪೋಸ್ಟ್ ಮಾರ್ಟಮು ಒಂದು 3 ಗಂಟೆ 4 ಗಂಟೆ 5 ಗಂಟೆ ಬೆಳಗಿನ ಜಾವ ಒಳಗಡೆ ಮುಗಿಸ್ತೇವೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಯಾವ ಒಂದು ಈಗಾಗಲೇ ಡೆತ್ತನ್ನು ಘೋಷಣೆ ಮಾಡಿದ್ದಾರೆ ಅವರ ಪೋಷಕರಿಗೆ ವಿಷಯ ತಿಳಿದಿದೆಯಾ ಅಂತಕ್ಕಂಥದ್ದು ಕೂಡ DH ಅವ್ರ ಹತ್ರ ಕೇಳ್ತಾ ಇದೆ. ಸೊ ಎಲ್ಲವೂ ಕೂಡ ವರದಿಯನ್ನು ಒಪ್ಪಿಸಿದ್ದೇವೆ. ಅವ್ರ ಪೋಷಕರಿಗೂ ಕೂಡ ಕರೆ ಮಾಡಿ ಹೇಳಿದ್ದೇವೆ ಅಂತಕ್ಕಂಥದ್ರ ಬಗ್ಗೆ ಆಸ್ಪತ್ರೆಯ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ.